ವಿಶ್ವ ಯುವ ಕೌಶಲ್ಯ ದಿನ ಜುಲೈ 16 ಒಂದು ವಿಶೇಷ ಕತೆ. ವಿಶ್ವ ಯುವ ಕೌಶಲ್ಯ ದಿನ. ಮರಣದ ಅಂಚಿನಿಂದ ಬದುಕಿನ ಬೆಳಕಿಗೆ ಮನಸ್ಸನ್ನು ನಿಭಾಯಿಸುವ ಕೌಶಲ್ಯ ಮುಖ್ಯ. ಯೋಗ ಶಿಕ್ಷಕ ಅಭಿಷೇಕ್ ವರ್ಮಾ. ವೃತ್ತಿಪರ ಕೌಶಲ್ಯಗಳಷ್ಟೇ ಮುಖ್ಯವಾದ ಮಾನಸಿಕ ಸ್ಥೈರ್ಯದ ಮಹತ್ವ, ನೀಟ್ ಪರೀಕ್ಷೆಯಲ್ಲಿನ ವೈಫಲ್ಯ, ಸಂಬಂಧದಲ್ಲಿನ ಬಿರುಕು ಮತ್ತು ಖಿನ್ನತೆಯಿಂದ ಬಳಲಿದ ಅವರು ಯೋಗ ಮತ್ತು ಧ್ಯಾನದ ಮೂಲಕ ಹೊಸ ಜೀವನ ಅಭಿಷೇಕ್ ವರ್ಮಾ ಅವರು ಕಂಡುಕೊಂಡರು. ಇಂದು ಯೋಗ ಶಿಕ್ಷಕರಾಗಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿರುವ ಇತರರಿಗೆ ನೆರವಾಗುತ್ತಿದ್ದಾರೆ. ಅಭಿಷೇಕ್ ವರ್ಮಾ ಕಂಡುಹಿಡಿದ ನಿಜವಾದ ಯಶಸ್ಸಿನ ಕೌಶಲ್ಯ ಮನಸ್ಸಿನ ನಿರ್ವಹಣೆ. ಮಾನಸಿಕ ಒತ್ತಡವನ್ನು ನಿಭಾಯಿಸಲು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮೂಲಕ ಒತ್ತಡ, ಆತಂಕ ಸಮಸ್ಯೆ ಎದುರಿಸಲು ತರಗತಿ. ಯುವಕರಿಗೆ ವೃತ್ತಿಪರ ಕೌಶಲ್ಯಗಳು ಅಗತ್ಯವಿರುವಂತೆಯೇ ಅವರ ಮನಸ್ಸನ್ನು ನಿಭಾಯಿಸುವ ಕೌಶಲ್ಯಗಳು ಬೇಕಾಗುತ್ತವೆ. ಅದೃಷ್ಟವಿದ್ದಲ್ಲಿ ನಿಮಗೆ ಎರಡೂ ಜೊತೆಯಲ್ಲಿ ಸಿಗುತ್ತದೆ ಎನ್ನುತ್ತಾರೆ ಉತ್ಸಾಹಿ ಯೋಗ ಶಿಕ್ಷಕರಾಗಿರುವ ಅಭಿಷೇಕ್ ವರ್ಮಾ. ಕನಸುಗಳು ಭಗ್ನವಾದಾಗ 2021ರಲ್ಲಿ ಅಭಿಷೇಕ್ ಅವರು 12ನೇ ತರಗತಿ ಮುಗಿಸಿ 1 ವರ್ಷ ಬಿಟ್ಟು ನೀಟ್ ಪರೀಕ್ಷೆಗೆ ತಯಾರಿ ನಡೆಸಲು ಚಂಡೀಗಢಕ್ಕೆ ತೆರಳಿದರು. ತರಬೇತಿ, ಕುಟುಂಬದ ನಿರೀಕ್ಷೆಗಳು ಮತ್ತು ತಮ್ಮದೇ ಆದ ಮಹತ್ವಾಕಾಂಕ್ಷೆ ಇವೆಲ್ಲವೂ ನಿರಂತರವಾಗಿ ಕ್ರಮೇಣ ಅವರ ಮನಸ್ಸಿನಲ್ಲಿ ಒತ್ತಡದ ರೂಪದಲ್ಲಿ ಬೆಳೆದವು. ಈ ನಡುವೆ ಅವರ ಸಂಗಾತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು, ಆದರೆ ಅಭಿಷೇಕ್ ವಿಫಲರಾದರು. ಹೀಗಾಗಿ ಅವರು ಹೊಂದಿದ್ದ ದೂರದ ಸಂಬಂಧ ಮುರಿದು ಬಿದ್ದಿತ್ತು. ಇದು ಅವರ ಬದುಕಿನಲ್ಲೊಂದು ನಿರ್ಣಾಯಕ ಹಂತವಾಗಿತ್ತು. ನಾನು ಸಂಪೂರ್ಣ ತತ್ತರಿಸಿದ್ದೆ, ನನಗೆ ಮುಂದುವರಿಯಲು ಸಾಧ್ಯವಾಗಲಿಲ್ಲ ಎಂದು ಅವರು ಹೇಳುತ್ತಾರೆ. ಒಂದು ರಾತ್ರಿ ಭಾವನಾತ್ಮಕ ನೋವನ್ನು ತಡೆಯಲಾಗದೆ ಅವರು ಕಟ್ಟಡದ ಮೇಲ್ಛಾವಣಿಗೆ ಹತ್ತಿದರು. ಎದೆಯೊಳಗಿನ ಭಾರ ಕಳೆಯಬೇಕೆಂಬ ತೀವ್ರ ತವಕ. ಒತ್ತಡ ನಿವಾರಕ ಔಷಧಿಗಳು ನೋವನ್ನು ತಾತ್ಕಾಲಿಕವಾಗಿ ಮಾತ್ರ ತಡೆಯುತ್ತಿತ್ತು. ನಮ್ಮ ಕುಟುಂಬ ಔಷಧಿ ಮತ್ತು 2 ವಾರಕ್ಕೊಮ್ಮೆ ಕೌನ್ಸಿಲಿಂಗ್ ಮಾಡಿದರೆ ಸಹಾಯವಾಗಬಹುದು ಎಂಬ ಭರವಸೆಯಲ್ಲಿ ಇದ್ದರು. ಆದರೆ ನನಗಾದ ಆಳವಾದ ಆಘಾತಕ್ಕೆ ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ ಎಂದು ಹೇಳುತ್ತಾರೆ ಅಭಿಷೇಕ್. ಪುನರ್ವಸತಿ ಕೇಂದ್ರದ ವಿಫಲ ಪ್ರಯತ್ನ 2022ರಲ್ಲಿ ಅಭಿಷೇಕ್ ಕಷ್ಟಪಡುತ್ತಿರುವುದನ್ನು ನೋಡಿ ಸ್ವತಃ ವ್ಯಸನದಿಂದ ಚೇತರಿಸಿಕೊಳ್ಳುತ್ತಿದ್ದ ಅವನ ಸಹೋದರನು ಪುನರ್ವಸತಿ ಕೇಂದ್ರ ಸೇರುವಂತೆ ಅವರನ್ನು ಪ್ರೇರೇಪಿಸಿದರು. ನೀನು ಬಲಿಷ್ಠನಾಗಿ ಹಿಂದಿರುಗುತ್ತೀಯಾ ಎಂದಿದ್ದರು ಅವರು. ಕುಟುಂಬದವರು ಈ ಕೇಂದ್ರದ ಮೇಲೆಯೇ ಭರವಸೆ ಇಟ್ಟಿದ್ದರು. ಆದರೆ ಅಭಿಷೇಕಿಗೆ ಅದು ಫಲ ನೀಡಲಿಲ್ಲ. ನಾನು ಖಿನ್ನತೆಗೆ ಒಳಗಾಗಿದ್ದೆ. ಮಾನಸಿಕ ಭಾರ ಕಡಿಮೆಯಾಗುತ್ತಿರಲಿಲ್ಲ. ನಾನು ಖಿನ್ನತೆ ನಿವಾರಕಗಳನ್ನು ಅವಲಂಬಿಸಿದ್ದೆ ಮತ್ತು ಅವುಗಳನ್ನು ನಿಲ್ಲಿಸಿದರೆ ನನಗೇನಾದರೂ ಆಗಬಹುದು ಎಂದು ಭಯಭೀತನಾಗಿದ್ದೆ. ಪುನರ್ವಸತಿಯ ವಿಧಾನ ನನಗೆ ತಕ್ಕದ್ದು ಅಲ್ಲವೆಂದು ಅನಿಸಿತು. ಒಂದು ಪರಿಚಿತ ಮುಖ, ಹೊಸ ತಿರುವು. ಪುನರ್ವಸತಿಯಿಂದ ಬಿಡುಗಡೆಯಾದ ನಂತರ ಅಭಿಷೇಕ್ ಮನೆಗೆ ಹಿಂದಿರುಗಲಿಲ್ಲ. ನನಗೆ ಆಳವಾದ ಅಪರಾಧಿ ಪ್ರಜ್ಞೆ ಕಾಡಿತು. ನನ್ನ ಕುಟುಂಬವು ಪುನರ್ವಸತಿಯಲ್ಲಿ ತಮ್ಮ ಭರವಸೆಯನ್ನು ಇರಿಸಿತ್ತು, ಆದರೆ ನನ್ನ ಸ್ಥಿತಿ ಮೊದಲಿನಂತೆಯೇ ಇತ್ತು ಎನ್ನುತ್ತಾರೆ. ಮನೆಗೆ ಹೋಗುವ ಬದಲು ಅವರು ನೇರವಾಗಿ ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕಿಯಾದ ಅನುಜಾರನ್ನು ಸಂಪರ್ಕಿಸಿದರು. ಅವರು ನೀಟ್ ತಯಾರಿಯ ಸಮಯದಲ್ಲಿ ಯೋಗವನ್ನು ಪರಿಚಯಿಸಿದ್ದವರು. ಆಗ ಅಧ್ಯಯನದ ಒತ್ತಡದ ನಡುವೆ ಈ ಯೋಗ ಮತ್ತು ಧ್ಯಾನದ ಅವಧಿಗಳು ಅಭಿಷೇಕ್ ಅವರಿಗೆ ಅನಿರೀಕ್ಷಿತವಾದ ಶಾಂತತೆಯನ್ನು ತಂದಿದ್ದವು. ಎಲ್ಲವೂ ಅಸ್ತವ್ಯಸ್ತವಾಗಿದ್ದರೂ ಸಹ ಅಭ್ಯಾಸದ ನಂತರ 1-2 ದಿನಗಳವರೆಗೆ ನಾನು ಹಗುರವಾಗಿ ನಿರಾಳವಾಗಿರುತ್ತಿದ್ದೆ ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ. ಆ ಕ್ಷಣಿಕ ಪರಿಹಾರದ ನೆನಪು ಅವರಲ್ಲಿ ಉಳಿದಿದ್ದು ಈಗ ಅದರ ಅಗತ್ಯವಿದ್ದಾಗ ಸದ್ದಿಲ್ಲದೆ ಮತ್ತೆ ಕಾಣಿಸಿಕೊಳ್ಳುತ್ತಿತ್ತು. ನಾನು ಯೋಗ ಧ್ಯಾನದ ಅಭ್ಯಾಸವನ್ನು ಸ್ಥಿರವಾಗಿ ಮುಂದುವರಿಸಿದ್ದರೆ ಇವತ್ತಿನ ನನ್ನ ಸ್ಥಿತಿ ಬೇರೆಯೇ ಆಗಿರುತ್ತಿತ್ತು. ಅದೊಂದು ಭರವಸೆಯ ಬೆಳಕಾಗಿತ್ತು.
ನಾನು ಅದನ್ನು ಮತ್ತೆ ಅನುಸರಿಸಬೇಕಾಗಿತ್ತು ಎಂದು ಅವರು ಹೇಳುತ್ತಾರೆ. ಅನುಜಾ ಅವರು ಹ್ಯಾಪಿನೆಸ್ ಕಾರ್ಯಕ್ರಮ ಮಾಡಬೇಕೆಂದು ಸಲಹೆ ನೀಡಿದರು. ಇದೊಂದು ಪ್ರಾಯೋಗಿಕ ಅನುಭವಾತ್ಮಕ ಕಾರ್ಯಕ್ರಮವಾಗಿದ್ದು, ವ್ಯಕ್ತಿಗಳಲ್ಲಿನ ಒತ್ತಡವನ್ನು ನಿವಾರಿಸಲು, ಪುನಶ್ಚೇತನಗೊಳಿಸಲು, ಜೀವನದ ಬಗೆಗಿನ ಜ್ಞಾನವನ್ನು ಕಲಿಯಲು ಮತ್ತು ಅಂತರಂಗದ ಸಂತೋಷ ಕಂಡುಕೊಳ್ಳಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ವಿಶ್ವದಾದ್ಯಂತ 80 ಕೋಟಿಗಿಂತಲೂ ಹೆಚ್ಚು ಜನರು ಅಭ್ಯಾಸ ಮಾಡುವ ಸುದರ್ಶನ ಕ್ರಿಯೆಯು ಜೀವಕೋಶ ಮಟ್ಟದಿಂದ ಒತ್ತಡವನ್ನು ತೆಗೆದುಹಾಕುವ ಪ್ರಬಲ ಲಯಬದ್ಧ ಉಸಿರಾಟದ ಅಭ್ಯಾಸವಾಗಿದ್ದು, ಖಿನ್ನತೆ, ಆತಂಕ ಮತ್ತು ನಿದ್ರಾಹೀನತೆಯನ್ನು ಗುಣಪಡಿಸುವಲ್ಲಿ ಸಹಾಯ ಮಾಡುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಒಂದೇ ವಾರದಲ್ಲಿ ನಾನು ಆ ಕಾರ್ಯಕ್ರಮ ಮುಗಿಸಿದೆ. ಬಳಿಕ ನಾನು ಸುದರ್ಶನ ಕ್ರಿಯೆಯ ನಿಯಮಿತ ಅಭ್ಯಾಸವನ್ನು ಆರಂಭಿಸಿದೆ ಎನ್ನುತ್ತಾರೆ ಹೆಚ್ಚು ಶಾಂತಿಯುತ, ಹೆಚ್ಚು ಸಂತೋಷಭರಿತವಾಗಿದ್ದ ಅಭಿಷೇಕ್. ಉಸಿರು, ಶಿಸ್ತು ಮತ್ತು ಸ್ಥಿರತೆ. 2024ರಲ್ಲಿ ಅಭಿಷೇಕ್ ಮತ್ತಷ್ಟು ಆಳವಾದ ಆಂತರಿಕ ಬದಲಾವಣೆಯ ಹುಡುಕಾಟದಲ್ಲಿ 200 ಗಂಟೆಗಳ ಶ್ರೀ ಶ್ರೀ ಯೋಗ ಶಿಕ್ಷಕ ತರಬೇತಿ ಕಾರ್ಯಕ್ರಮವನ್ನು ಸೇರಿದರು. ಅಲ್ಲಿ ನನಗೆ ನಿಜವಾದ ಶಾಂತಿ ಸಿಕ್ಕಿತು. 21 ದಿನಗಳ ಶಿಸ್ತಿನ ಜೀವನ, ಆಸನಗಳು, ಸುದರ್ಶನ ಕ್ರಿಯೆ, ಧ್ಯಾನ, ಸತ್ಸಂಗ, ಭಗವದ್ಗೀತೆ, ಜ್ಞಾನ, ಪ್ರಕೃತಿಯ ನಡಿಗೆ ನನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸಿತು ಎಂದು ಅವರು ಹೇಳುತ್ತಾರೆ. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಆಶ್ರಮದಲ್ಲಿ ಮತ್ತೊಂದು 40 ದಿನಗಳ ವಾಸ್ತವ್ಯ, ಉನ್ನತ ಧ್ಯಾನ ಶಿಬಿರಗಳಲ್ಲಿ ಭಾಗವಹಿಸುವಿಕೆಯು ಅವರ ಬೆಳವಣಿಗೆಯನ್ನು ನಿಜವಾಗಿಯೂ ಭದ್ರಪಡಿಸಿತು ಮತ್ತು ಅವರನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸಿತು. ಆರಂಭದಲ್ಲಿ ನನ್ನ ಪೋಷಕರ ಮೇಲೂ ನಾನು ಕೋಪದಲ್ಲಿದ್ದೆ, ಆದರೆ ಪತಂಜಲಿ ಯೋಗ ಸೂತ್ರಗಳಲ್ಲಿ ಸಿಕ್ಕ ಆಳವಾದ ಜ್ಞಾನದಿಂದಾಗಿ ನಾನು ದೂಷಿಸುವುದನ್ನು ನಿಲ್ಲಿಸಿದೆ. ನಾನು ಈಗ ಶಾಂತಿಯುತವಾಗಿ ನಿದ್ರಿಸುತ್ತೇನೆ ಎಂಬುದು ಅವರ ಮಾತು. ಪುನರ್ವಸತಿ ಕೇಂದ್ರದ ನೆನಪುಗಳು ಅವರನ್ನು ಮುಂದೆಂದೂ ಕಾಡಲಿಲ್ಲ. ಅನಾವಶ್ಯಕ ಆಲೋಚನೆಗಳು ಮರೆಯಾದವು. ಸಣ್ಣ ಪುಟ್ಟ ವಿಷಯಗಳು ಈಗ ನನ್ನನ್ನು ಮೊದಲಿನಂತೆ ಧೃತಿ ಕೆಡಿಸುವುದಿಲ್ಲ ಎನ್ನುತ್ತಾರೆ ಅವರು. ಅವರ ಕಾವ್ಯದ ಶೈಲಿ ಕೂಡ ಬದಲಾಯಿಸಿತು. ಮೊದಲು ನನ್ನ ಕವಿತೆಗಳು ನೋವಿನಿಂದ ತುಂಬಿರುತ್ತಿದ್ದವು, ಈಗ ಅವು ಭರವಸೆಯ ಬಗ್ಗೆ ಮಾತನಾಡುತ್ತವೆ. ಯೋಗ ಮತ್ತು ಸುದರ್ಶನ ಕ್ರಿಯೆ ನನ್ನ ದೃಷ್ಟಿಕೋನವನ್ನೇ ಬದಲಾಯಿಸಿವೆ. ಹೊಸ ಆರಂಭ, ಇತರರಿಗೆ ಬೆಳಕು. ಆಧ್ಯಾತ್ಮಿಕ ಜ್ಞಾನ ಮತ್ತು ಯೋಗದ ಪ್ರಾಚೀನ ಮತ್ತು ಕಾಲಾತೀತ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಈಗ ಅಭಿಷೇಕ್ ಸುಸಜ್ಜಿತರಾಗಿದ್ದರು. ತಮ್ಮಲ್ಲಾದ ರೂಪಾಂತರವನ್ನು ಇತರರೊಂದಿಗೂ ಹಂಚಿಕೊಳ್ಳುವುದಕ್ಕಾಗಿ ಮಾರ್ಚ್ 2025ರಲ್ಲಿ ಅವರು ಅನುಜಾನವರೊಂದಿಗೆ ಯೋಗ ಸ್ಟುಡಿಯೋವನ್ನೊಂದು ಸ್ಥಾಪಿಸಿದರು. ಅವರು ಈಗ ಹಿರಿಯ ನಾಗರಿಕರು ಮತ್ತು ಒತ್ತಡ, ಆತಂಕ, ಹಾರ್ಮೋನುಗಳ ಅಸಮತೋಲನ, ಮಧುಮೇಹ, PCOD ಮತ್ತು ಇತರ ಪರಿಸ್ಥಿತಿಗಳನ್ನು ಎದುರಿಸುವ ವ್ಯಕ್ತಿಗಳಿಗೆ ತರಗತಿಗಳನ್ನು ನಡೆಸುತ್ತಾರೆ. ಅವರ ಇಂದಿನ ಜೀವನ ಶೈಲಿ ಶಿಸ್ತುಬದ್ಧವಾಗಿದೆ ಮತ್ತು ಅವರ ಸಂದೇಶ ಸ್ಪಷ್ಟವಾಗಿದೆ. ಯೋಗವು ತಪ್ಪಿಸಿಕೊಳ್ಳುವ ಮಾರ್ಗವಲ್ಲ, ಅದು ಸಕ್ರಿಯಗೊಳಿಸುವ ಸಾಧನ. ಯುವ ಜನರಿಗೆ ನಿಜವಾಗಿಯೂ ಬೇಕಾದದ್ದು. ಅಭಿಷೇಕ್ ವರ್ಮಾ ಅವರ ಕಥೆಯು ನಮಗೆ ನೆನಪಿಸುವುದೇನೆಂದರೆ, ವಿದ್ಯೆ, ಉದ್ಯೋಗಗಳು ಮುಖ್ಯ, ನಿಜ. ಆದರೆ ಅವಕ್ಕಿಂತ ಹೆಚ್ಚಾಗಿ ಯುವಕರಿಗೆ ಬೇಕಾಗಿರುವುದು ಆತ್ಮಸ್ಥೈರ್ಯ, ಸ್ವಯಂ ಅರಿವು, ಭಾವನಾತ್ಮಕ ಬಲ, ಆಂತರಿಕ ಶಕ್ತಿ ಮತ್ತು ಜೀವನದ ಹೊಡೆತಗಳನ್ನು ನಿಭಾಯಿಸುವ ಸಾಮರ್ಥ್ಯ. ವಿಶ್ವ ಯುವ ಕೌಶಲ್ಯ ದಿನದಂದು ಅವರ ಜೀವನ ಪಯಣವು ಪ್ರಬಲ ಸಂದೇಶವನ್ನು ನೀಡುತ್ತದೆ. ಮನಸ್ಸನ್ನು ನಿಭಾಯಿಸುವ ಕೌಶಲ್ಯವೇ ನಿಜವಾದ ಯಶಸ್ಸಿನ ಬುನಾದಿ. ವಿಶ್ವ ಯುವ ಕೌಶಲ್ಯ ದಿನ ಜುಲೈ 16. ಈ ದಿನದ ವಿಶೇಷ ಸಂಚಿಕೆಯಾಗಿ ಈ ಒಂದು ಕಥೆಯನ್ನು ಕೊಟ್ಟಿದ್ದೇನೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.